ಕರ್ನಾಟಕದಲ್ಲಿ ಮೇಘಾಸುರನ ಆರ್ಭಟ ಅಟ್ಟಹಾಸ ಮುಂದುವರೆದಿದೆ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಬದುಕು ಬರ್ಬಾದಾಗಿ ಹೋಗಿದೆ. ಮಹಾಮಳೆಗೆ ಪುಡಿ ಪುಡಿಯಾದ ಮನೆಯ ಮೇಲ್ಛಾವಣಿಗಳು, ಬದುಕು ಉಳಿದ ಬಡ ಜೀವಗಳು, ತಾಯಿ ಮಗನಿಗೆ ಚಿಕಿತ್ಸೆಯಲ್ಲಿ ಕೊಡ್ಲಾಗ್ತಾ ಇದೆ. ಮೇಲ್ಛಾವಣಿ ಕುಸಿದು ಗಾಯಗೊಂಡಂತಹ ತಾಯಿ ಮಗ, ಮಳೆಗಾಳಿಗೆ ಗೋಕಾಕ್ನಲ್ಲಿ ಮನೆ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ಮನೆ ಬೀಳ್ತಿದ್ದಂತೆ ಇಬ್ಬರನ್ನ ಹೊರತೆಗೆದ ಸ್ಥಳೀಯರು. ಗೋಕಾಕ್ ಸಾರ್ವಜನಿಕ ಆಸ್ಪತ್ರೆಗೆ ತಾಯಿ ಮಗನನ್ನ ರವಾನಿಸಲಾಗಿದೆ. ಸದ್ಯ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವಂತಹ ಫರೀದಾ ರಿಯಾಜ್. ಗೋಕಾಕ್ನಲ್ಲಿ ದೊಡ್ಡ ದುರಂತ ಸಂಭವಿಸಿದೆ. ಮನೆಯಲ್ಲಿ ಇರುವಾಗಲೇ ತಾಯಿ ಮಗ ಮನೆಯಲ್ಲಿದ್ರು. ಆ ಸಂದರ್ಭದಲ್ಲಿ ಮೇಲ್ಛಾವಣಿ ಕುಸಿದು ಬಿದ್ದುಬಿಟ್ಟಿದೆ. ಹಿಂಗಾಗಿ ತಾಯಿ ಮಗ ಇಬ್ರು ಕೂಡ ಗಾಯಗೊಂಡಿದ್ದಾರೆ. ಅದೃಷ್ಟವಶಾತ್ ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಮನೆಯವರು, ಜನಗಳು ಅವ್ರನ್ನ ಇಮ್ಮಿಡಿಯೇಟ್ ಆಗಿ ಹೊರಗಡೆ ಕರ್ಕೊಂಡು ಬಂದು ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರಂತೆ ಇನ್ನೂ ಕೂಡ. ಮಳೆಯ ಅವಾಂತರ ಈಗಲ್ಲ, ಮುಂಗಾರಿಗಿಂತ ಮಳೆ ಯಾವಾಗ ಪ್ರವೇಶ ಮಾಡ್ತು ಆಗ್ಲಿಂದಲೂ ಕೂಡ ಒಂದಿಲ್ಲ ಒಂದು ಅನಾಹುತ ಸಂಭವಿಸ್ತಾನೆ ಇದೆ. ವಿಶೇಷವಾಗಿ ಈ ಬೆಳಗಾವಿ ಭಾಗದಲ್ಲಿ ನಾವು ಹೇಳೋದಾದ್ರೆ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಸಾಲುಗಳೇನಿದೆ, ಈ ಬಾರಿ ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಮುಂಗಾರಿಗಿಂತ ಮಳೆ ಬಂತು ಅನ್ನೋದಕ್ಕಿಂತ ಮುಂಗಾರಿಗಿಂತ ಮುಂಚೆ ಬಂದಂತಹ ಮಳೆ ರಾಕ್ಷಸ ಸ್ವರೂಪಿಯಾಗಿ ಬಂತು ಅಂತ. ಆ ಮಳೆಯ ಅವಾಂತರಕ್ಕೆ ಗೋಕಾಕ್ ಭಾಗದ ನದಿ ತೀರಗಳೇನಿತ್ತು ಅಲ್ಲೆಲ್ಲ ಸೇತುವೆಗಳ ಎತ್ತರ ಬಹಳ ಕಡಿಮೆ ಇದೆ. ಹೀಗಾಗಿ ಅಲ್ಲಿರುವಂತಹ ಡ್ಯಾಮ್ಗಳು ತುಂಬಿಡ್ತು. ಡ್ಯಾಮ್ಗಳು ತುಂಬಿ ಚಿಕ್ಕ ಚಿಕ್ಕ ಸೇತುವೆಗಳಿಗೆ ನೀರನ್ನು ಹರಿಬಿಡ್ಲಾಯಿತು ಒಂದು ಕಡೆ. ಇನ್ನೊಂದು ಕಡೆ ತುಂಬಿ ಹರಿದ ಡ್ಯಾಮ್ನಿಂದಾಗಿ ಮಳೆಯ ಪ್ರಮಾಣ ಜಾಸ್ತಿ ಆಯಿತು. ಮುಂಗಾರು ಮಳೆಯ ಪ್ರಾರಂಭದಲ್ಲೇ ಅನಾಹುತಗಳು, ಅದಾದ ನಂತರ ಬರ್ತಾ ಇರುವಂತಹ ರಾಕ್ಷಸ ಸ್ವರೂಪಿ ಮಳೆ ಆಗ್ಬಿಟ್ಟಿದೆ. ರೈತರು ಮಳೆ ಬಂದ್ರೆ ಸಾಕು ಅಂತ ಆಕಾಶವನ್ನ ನೋಡಿ ಕೈ ಮುಗಿತಾ ಇದ್ದಿದ್ದ ಕಾಲ ಒಂದಿತ್ತು. ಅನಾವೃಷ್ಟಿ ಕಾಲ ಅದು. ಈಗ ಮಳೆ ಅತಿವೃಷ್ಟಿಯಾಗಿ ಬರ್ತಾ ಇದೆ. ಜನರನ್ನ ಸಂಕಷ್ಟಕ್ಕೆ ದೂಡ್ತಾ ಇದ್ದಾನೆ ಮಳೆರಾಯ. ಅಗತ್ಯಕ್ಕಿಂತ ಹೆಚ್ಚಾದ್ರೆ ಎಲ್ಲವೂ ಕೂಡ, ಗಾದೆ ಹೇಳ್ತಾರಲ್ಲ, ಅಮೃತ ಅತಿ ಆದ್ರೆ ವಿಷ ಆಗತ್ತಂತೆ. ಹಾಗೆ ಮಳೆ ಎಷ್ಟು ಪ್ರಮಾಣದಲ್ಲಿ ಬರಬೇಕಿತ್ತು, ಯಾವ ಸಂದರ್ಭದಲ್ಲಿ ಯಾವ ಸಮಯಕ್ಕೆ ಬರಬೇಕಾಗಿತ್ತು ಅಷ್ಟೇ ಬಂದರೆ ರೈತನೂ ಖುಷಿಯಾಗಿರ್ತಾನೆ, ಜನಜೀವನ ಕೂಡ ಸರಿಯಾಗಿರುತ್ತೆ. ಆದರೆ ಮಳೆರಾಯನ ವಿಕೃತವಾದ ಕೋಪ ಏನಿದೆ, ಇದಕ್ಕೆ ಬಲಿಯಾಗ್ತಾ ಇರುವಂಥದ್ದು ಅಕ್ಷರಶಃ ಜನಗಳು, ವಿಶೇಷವಾಗಿ ರೈತರುಗಳು. ನದಿಗಳಿಗೆ ನೀರುಗಳನ್ನು ಹರಿಬಿಡ್ಲಾಗ್ತಾ ಇದೆ. 80,000 ಕ್ಯೂಸೆಕ್ಸ್, 1 ಲಕ್ಷ ಕ್ಯೂಸೆಕ್ಸ್ ಅಂತೆಲ್ಲ. ಹೀಗಾಗಿ ಆ ಸೇತುವೆಗಳ ಮಟ್ಟವನ್ನು ಕೂಡ ಈ ಸರ್ಕಾರ ಹೆಚ್ಚಿರೋದಿಲ್ಲ. ಪ್ರತಿ ವರ್ಷ ಇದೇ ಗೋಳು, ಮಳೆ ಬಂದರೆ ಸೇತುವೆ ತುಂಬಿ ಹರಿತಾ ಇದೆ, ಅಲ್ಲಿ ಸೇತುವೆ ಹೆಚ್ಚಳ ಮಾಡಿಲ್ಲ. ಹೀಗಾಗಿ ರೈತರ ಜಮೀನುಗಳಿಗೆ ನೀರು ನುಗ್ಗುತ್ತೆ, ರೈತರ ಬೆಳೆ ನಾಶ ಆಗತ್ತೆ. ಅದಕ್ಕೆ ರೈತರು ತಮ್ಮ ಬೆಳೆ ನಾಶವಾಯಿತು ಅಂತೇಳಿ ಪರಿಹಾರ ಕೇಳ್ತಾರೆ. ಆ ಪರಿಹಾರ ಕೊಡೋದ್ರಲ್ಲೂ ಕಿತ್ತೋಗಿರೋ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಹೀಗೆ ಒಂದಲ್ಲ ಒಂದು ಅನಾಹುತಗಳು. ಸಾಯ್ತಾ ಇರೋದು ಅಕ್ಷರಶಃ ಜನಗಳೇ, ತೊಂದರೆಗೀಡಾಗ್ತಾ ಇರೋದು ಅಕ್ಷರಶಃ ಜನಗಳೇ, ರೈತರುಗಳೇ. ನಾವು ನೋಡ್ತಾ ಇದ್ದೀವಿ ನೋಡಿ, ಆ ಮನೆ ಮೇಲ್ಛಾವಣಿ ಏನು ಬಿದ್ದಿದೆ, ಮನೇಲಿದ್ರಂತೆ ಆ ಸಂದರ್ಭದಲ್ಲಿ ತಾಯಿ ಮಗ ಮನೇಲಿದ್ದಾಗ ಈ ಥರ ಬಿದ್ದುಬಿಟ್ರೆ ಏನಾಗಬೇಡ ಅವ್ರ ಪರಿಸ್ಥಿತಿ. ಮನೆಯ ಸಾಮಾನುಗಳು ಒಂದು ಕಡೆ ಇರಲಿ, ಜೀವಗಳು ಹೋಗ್ಬಿಟ್ರೆ ಏನಾಗುತ್ತೆ? ದೊಡ್ಡ ದುರಂತ ಇದು. ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಕೊರತೆ, ಅಧಿಕಾರಿಗಳು ಫ್ಯಾನ್ ಕೆಳಗಡೆ ಟೇಬಲ್ ಮೇಲೆ ಕುತ್ಕೊಂಡು ಲಂಚ ಹೊಡೆಯೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಕೆಲವೊಬ್ಬರು. ನೋಡಿ, ಆ ತಾಯಿ ಪ್ರಜ್ಞಾಹೀನ ಸ್ಥಿತಿನಲ್ಲಿದ್ದಾಳೆ. ಹಿಂಗಾದ್ರೆ ಹೆಂಗೆ? ಬಿರುಸಿನ ರಾಜಕಾರಣದಲ್ಲಿ ಬ್ಯುಸಿ ಆಗುವಂಥ ರಾಜಕಾರಣಿಗಳಿಗೆ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ? ಈ ಥರದ ಜಾಗಗಳಲ್ಲಿ ಹೋಗಿ ಜನಗಳನ್ನ ನೋಡ್ಬೇಕು ಅನ್ನೋದು. ಒಳಗೆ ಯಾರಿದಾರು? ಮತ್ತೆ ಒಳಗೆ ಯಾರಿದಾರು?